ನಮ್ಮ ಗ್ರಾಹಕ ಸೇವಾ ಸಿಬ್ಬಂದಿ ಇದು ಬೇಕಾಗಿರೋದು ನಮ್ಗೆ. ನೋಡಿ, ಇದು ನಮ್ಗೆ ಬೇಕಾಗಿರೋದು. ಇವಾಗ ನೀವು 9 प्रेस ಮಾಡಿ. मैडम मेरा सिम में रिचार्ज कब खत्म होने वाला मैम? एक्सपायर डेट कब है मैम? आप लाइन पे बने रहिए, मैं आपको डिटेल्स बता देती हूँ. ओके मैम. ಹಾಯ್ ಎವ್ರಿವನ್, ಮತ್ತೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ನೀವು ಕೂಡ ಅಷ್ಟೇ ಏರ್ಟೆಲ್ ಕಸ್ಟಮರ್ ಜೊತೆ ಕಾಲ್ ಮಾಡಬೇಕು ಅಂತ ತುಂಬ ದಿನದಿಂದ ಟ್ರೈ ಮಾಡ್ತಾ ಇದೆಯಾ. ಯಾಕಂದರೆ ತುಂಬ ಜನನೇ ಕೇಳಿದೆ, ಅಣ್ಣ ನನಗೆ ಈ ಥರ ಏರ್ಟೆಲ್ ಕಸ್ಟಮರ್ ಜೊತೆ ಕಾಲ್ ಮಾಡಿ ಕೊಡೋಣ, ಕನೆಕ್ಟ್ ಮಾಡಿಕೊಡೋಣ ಸಾಕು, ನಾನು ಏನಾದರೂ ಬೇಕಾದ್ರೆ ಮಾತಾಡ್ಕೊಂಡ್ಬಿಡ್ತೀನಿ. ನಾನು ಏನಕ್ಕಪ್ಪ ಅಂತ ನನ್ನ ಸಿಮ್ಮಲ್ಲಿ ನೆಟ್ವರ್ಕ್ ಸರಿಯಾಗಿ ಬರ್ತಾ ಇಲ್ಲ, ಡಾಟಾ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಓಕೆನಾ, ಸಿಮ್ ಕಿತ್ತು ಬಿಸಾಕೋಣ ಅನ್ನೋಷ್ಟು ಕೋಪ ಬರ್ತಿದೆ ಅಣ್ಣ. ಓಕೆನಾ, ತುಂಬ ಜನಕ್ಕೆ ಏನಾದರೂ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ ಸಿಮ್ಮಲ್ಲಿ. ಓಕೆನಾ, ಆದರೆ ಇನ್ನೂ ತುಂಬ ಸರಿ ಟ್ರೈ ಮಾಡಿದ್ಯಾ, ಕಾಲ್ ಮಾಡಿದ್ಯಾ, ಅದೇನು ಮಾಡುತ್ತೆ ಅಂದರೆ ಹೇಳಿದ್ದು ರಿಪೀಟ್ ಹೇಳ್ತಾ ಇರುತ್ತೆ. ಓಕೆನಾ, ಅದನ್ನು ಒತ್ತು ಇದನ್ನು ಒತ್ತು ಅಂತ. ಓಕೆನಾ, ಆದರೆ ನೀನು ಒತ್ತಿತೀಯ, ಆದರೆ ಕಡೆಯಲ್ಲಿ ಕಾಲ್ ಅನ್ನೋದು ಕನೆಕ್ಟ್ ಆಗೋದೇ ಇಲ್ಲ. ಆವಾಗ ನೀನೇನು ಮಾಡ್ತೆ, ಯೂಟ್ಯೂಬ್ ಬಂದ್ಬಿಟ್ಟು ಸರ್ಚ್ ಮಾಡ್ತೆ ಏರ್ಟೆಲ್ ಕಸ್ಟಮರ್ ಜೊತೆ ಕಾಲ್ ಹೇಗೆ ಕನೆಕ್ಟ್ ಮಾಡೋದು ಅಂತ. ಓಕೆನಾ, ಈ ಒಂದು ವಿಡಿಯೋನ ಕ್ಲಿಕ್ ಮಾಡ್ತೀಯ. ಓಕೆನಾ, ಇಲ್ಲಿಗಂಟು ನೋಡಿದ್ಯಾ ವಿಡಿಯೋನ, ಇನ್ನು ಸ್ವಲ್ಪ ನೋಡ್ಬಿಟ್ರೆ ನೀನೇ ಡೈರೆಕ್ಟಾಗಿ ಮಾತಾಡ್ಬಿಡ್ತೀಯ ಅವ್ರ ಜೊತೆ. ನಿನ್ನ ಸಿಮ್ಮಲ್ಲಿ ಏನೇ ಪ್ರಾಬ್ಲಮ್ ಇರಲಿ, ಓಕೆನಾ, ಸಾಲ್ವ್ ಮಾಡ್ಕೊಂಡ್ಬಿಡ್ತೀಯ ನೀನೇ ಮಾತಾಡ್ಬಿಟ್ಟು. ಓಕೆನಾ, ಲೈವ್ ಆಗಿ ನಾನು ಮಾಡಿ ತೋರಿಸ್ತೀನಿ ಯಾವ ಥರ ಕಾಲ್ ಕನೆಕ್ಟ್ ಮಾಡೋದು ಅಂತ. ಆ್ಯಂಡ್ ಇನ್ನೊಂದೇನಪ್ಪ ಅಂತ, ನಾನು ಯಾವ್ಯಾವ ಟೈಮಿಂಗ್ಸಲ್ಲಿ ಯಾವ್ಯಾವ ನಂಬರ್ ಪ್ರೆಸ್ ಮಾಡ್ತೀನಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟೇ. ಅವ್ರು ಹೇಳಿದ ತಕ್ಷಣ ಫಟ್ ಅಂತ ಒಟ್ಟುಬಿಟ್ರೆ ಅದು ಆಗಲ್ಲ. ಓಕೆನಾ, ನಾನು ಏನು ಟೈಮಿಂಗ್ಸ್ನ ಪ್ರೆಸ್ ಮಾಡ್ತೀನಿ ನಂಬರ್, ಅದೇ ಟೈಮಿಂಗ್ಸ್ನ ಕರೆಕ್ಟಾಗಿ ಪ್ರೆಸ್ ಮಾಡಿದ್ರೆ ನೀವು ಕಾಲ್ ಅನ್ನೋದು 100% ಕನೆಕ್ಟ್ ಆಗುತ್ತೆ ಗೈಸ್. ಓಕೆನಾ, ನಿಮ್ಮ ಸಿಮ್ಮಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಚಿಟಿಕೆದಲ್ಲಿ ಸಾಲ್ವ್ ಮಾಡ್ಕೋಬೋದು ನೀವು ಗೈಸ್. ಓಕೆನಾ, ಆ್ಯಂಡ್ ಫಸ್ಟ್ ಟೈಮ್ ಏನಾದರೂ ಬಂದಿದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ ಅಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ. ಓಕೆನಾ, ಇವಾಗ ನನ್ನೊಂದು ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ಬಿಟ್ಟು ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಓಕೆನಾ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ಸಿಂಪಲ್ ಆಗಿ ಇವಾಗ ಡಯಲ್ ಪ್ಯಾಡನ್ನು ಓಪನ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಓಪನ್ ಮಾಡ್ಕೊಳ್ಳಿ, ನಂತರ 198 ಅನ್ನು ಡಯಲ್ ಮಾಡ್ಕೊಳ್ಳಿ. ಓಕೆನಾ, ಸೊ 198 ನಾನು ಟೈಪ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಆಗಿ ನೋಡ್ತಾ ಇದ್ದೀನಿ, ನನ್ನೊಂದು ಫೋನಲ್ಲಿ 2 ಸಿಮ್ ಇದೆ. ಒಂದರಲ್ಲಿ ಏನಪ್ಪ ಅಂದ್ರೆ ಏರ್ಟೆಲ್ ಸಿಮ್ ಇದೆ, ಇನ್ನೊಂದರಲ್ಲಿ VI ಇದೆ. ಬಟ್ ಏನಪ್ಪ ಅಂತಂದ್ರೆ ನಾನು ಒಂದೇ ಸಿಮ್ ಬಂದ್ಬಿಟ್ಟು ಏರ್ಟೆಲ್ ಅಲ್ಲಿ ಇದೆ. ಸೊ ನಾನು ಒಂದೇ ಸಿಮ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ತೀನಿ ಜಸ್ಟ್. ಓಕೆನಾ, ಸ್ಪೀಕರ್ ಆನ್ ಮಾಡೋಣ. ನಾನು ಏನ್ ಬಟನ್ ಹೇಳ್ತೀನಿ ಅದನ್ನ ಮಾತ್ರ ಪ್ರೆಸ್ ಮಾಡಬೇಕಾಗುತ್ತೆ, ಇಲ್ಲಾಂತಂದ್ರೆ ನಿಮ್ಗೆ ಕಾಲ್ ಅನ್ನೋದು ಕನೆಕ್ಟ್ ಆಗಲ್ಲ. ಓಕೆನಾ, ಟೈಮಿಂಗ್ಸ್ ಕೂಡ ನಾನು ಯಾವ ಟೈಮಿಂಗ್ಸ್ ಅಲ್ಲಿ ಕ್ಲಿಕ್ ಮಾಡ್ತೀನಿ ಅದೇ ಟೈಮಿಂಗ್ಸ್ ಅಲ್ಲಿ ನೀವು ಕೂಡ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂತಂದ್ರೆ ನಿಮ್ಗೆ ಕಾಲ್ ಜೀವನ ಕನೆಕ್ಟ್ ಆಗೋದೇ ಇಲ್ಲ. ಓಕೆನಾ, ವೆಯ್ಟ್ ಮಾಡಿ. ಸಂಬಂಧಿತ ಪ್ರಶ್ನೆಗಳಿಗೆ 4 ಅನ್ನು ಒತ್ತಿ. ಓಕೆ, ಏರ್ಟೆಲ್ ಡಿಜಿಟಲ್ ಟಿವಿ ಸೇವೆಗಳಿಗಾಗಿ 5 ಅನ್ನು ಒತ್ತಿ. ಯಾವ್ದು ಒತ್ತಕ್ಕೆ ಹೋಗ್ಬೇಡ್ರಿ. ಪೇಮೆಂಟ್ಸ್ ಬ್ಯಾಂಕ್ಗಾಗಿ 6 ಅನ್ನು ಒತ್ತಿ. ಮತ್ತೊಮ್ಮೆ ಕೇಳಲು 0 ಅನ್ನು ಒತ್ತಿ. ಇವಾಗ ನೀವು 1 ಪ್ರೆಸ್ ಮಾಡಬೇಕಾಗುತ್ತೆ. ನಿಮ್ಮ ಪ್ಯಾಕ್ ಮಾನ್ಯತೆ ಇಂದು ಮುಕ್ತಾಯಗೊಳ್ಳುತ್ತದೆ. ನಿಮ್ಮ ಮೊಬೈಲ್ನಲ್ಲಿ SMS ಮೂಲಕ ಕಳುಹಿಸಲಾದ ಲಿಂಕ್ ಮೂಲಕ ನಿಮ್ಮ ಸೇವೆಗಳನ್ನು ಮುಂದುವರಿಸಲು 549 ರೂಪಾಯಿ. ಏರ್ಟೆಲ್ ಥ್ಯಾಂಕ್ಸ್ ಆಪ್ ಜೊತೆಗೆ ಸೇವೆಯನ್ನು ಮುಂದುವರಿಸಲು ಇಂಟರ್ನೆಟ್ ಕೆಲಸ ಮಾಡುತ್ತಿಲ್ಲ, ಕರೆಗಳನ್ನು ಮಾಡಲು ಅಥವಾ ರಿಸೀವ್ ಮಾಡಲು ಅಸಮರ್ಥವಾಗಿದೆ ಅಥವಾ SMS ಕಳುಹಿಸಲು ಅಸಮರ್ಥವಾಗಿದೆ ಎಂದು ರಿಪೋರ್ಟ್ ಮಾಡಲು 1 ಅನ್ನು ಒತ್ತಿ. ಡಾಟಾ ಬ್ಯಾಲೆನ್ಸ್, ಟಾಕ್ ಟೈಮ್ ಬ್ಯಾಲೆನ್ಸ್ ಮತ್ತು ವ್ಯಾಲಿಡಿಟಿ, ಬೆಸ್ಟ್ ಆಫರ್ಗಳು, ಇತ್ತೀಚಿನ ರೀಚಾರ್ಜ್ಗಳು, 5Gಯ ಬಗ್ಗೆ, ಥ್ಯಾಂಕ್ಸ್, ರಿವಾರ್ಡ್ಸ್ ಮತ್ತು ಕೂಪನ್ಗಳಂತಹ ಅಕೌಂಟ್ ಸಂಬಂಧಿತ ಮಾಹಿತಿಗಾಗಿ 2 ಅನ್ನು ಒತ್ತಿ. ಸಿಮ್ ಕಳೆದು ಹೋಗಿದೆ, ಸಿಮ್ ಬದಲಾವಣೆಯ ಸ್ಥಿತಿ, ಈ ಸಿಮ್ ಅಪ್ಗ್ರೇಡ್, ಹೆಲೋ ಟ್ಯೂನ್, DND ಮತ್ತು ನಿಮ್ಮ ಮೊಬೈಲ್ ನಂಬರ್ ತಿಳಿಯಲು ಅಥವಾ PUK ಬಗ್ಗೆ ರಿಪೋರ್ಟ್ ಮಾಡಲು 3 ಅನ್ನು ಒತ್ತಿ. ಪೋಸ್ಟ್ ಪೇಡ್ಗೆ ಪರಿವರ್ತಿಸಲು ನಿಮ್ಮ ಸಂಖ್ಯೆಯನ್ನು ನಾನು ಹೇಳ್ತೀನಿ ಯಾವ ಪ್ರೆಸ್ ಮಾಡಬೇಕು ಅಂತ, ಅದನ್ನ ಮಾತ್ರ ಪ್ರೆಸ್ ಮಾಡಬೇಕಾಗುತ್ತೆ, ಇಲ್ಲಾಂತಂದ್ರೆ ಕಾಲ್ ಕನೆಕ್ಟ್ ಆಗಲ್ಲ. ಓಕೆ, 4 ಅನ್ನು ಒತ್ತಿ. ಮತ್ತೊಮ್ಮೆ ಕೇಳಲು 0 ಅನ್ನು ಒತ್ತಿ. ಹಿಂದಿನ ಮೆನುವಿಗಾಗಿ 7 ಅನ್ನು ಒತ್ತಿ. ಮೇನ್ ಮೆನುಗೆ ಹಿಂತಿರುಗಿ ಹೋಗಲು 8 ಅನ್ನು ಒತ್ತಿ. ಇವಾಗ ನಾವು 1 ಪ್ರೆಸ್ ಮಾಡೋಣ ಮತ್ತೆ. ನೀವು ಡಾಟಾ ಸೇವೆ ಮತ್ತು ಇಂಟರ್ನೆಟ್ ಬಳಸಲು ಅಸಮರ್ಥರಾಗಿದ್ದರೆ 1 ಅನ್ನು ಒತ್ತಿ. ನೀವು ಕರೆಗಳನ್ನು ಮಾಡಲು ಅಥವಾ ಸ್ವೀಕರಿಸಲು ಸಾಧ್ಯವಾದರೆ 2 ಅನ್ನು ಒತ್ತಿ. SMSಗೆ ಸಂಬಂಧಿಸಿದ ಸಮಸ್ಯೆಗಳಿಗಾಗಿ 3 ಅನ್ನು ಒತ್ತಿ. ಮತ್ತೊಮ್ಮೆ ಕೇಳಲು 0 ಅನ್ನು ಒತ್ತಿ. ಹಿಂದಿನ ಮೆನುವಿಗಾಗಿ 7 ಅನ್ನು ಒತ್ತಿ. ಮೇನ್ ಮೆನುಗೆ ಹಿಂತಿರುಗಿ ಹೋಗಲು 8 ಅನ್ನು ಒತ್ತಿ. ನಮ್ಮ ಗ್ರಾಹಕ ಸೇವಾ ಸಿಬ್ಬಂದಿ ಇದು ಬೇಕಾಗಿರೋದು ನಮಗೆ.
ಏನೇಳಿ ಬಯಸಿದರೆ ಇದು ನಮ್ಗೆ ಬೇಕಾಗಿರೋದು. 9 ಒತ್ತಿ. ಇವಾಗ ನೀವು 9 ಪ್ರೆಸ್ ಮಾಡಿ. ದಯವಿಟ್ಟು ನಿರೀಕ್ಷಿಸಿ. ನಿಮ್ಮ ಕರೆಯನ್ನು ನಮ್ಮ ಗ್ರಾಹಕ ಸೇವಾ ಸಿಬ್ಬಂದಿಗೆ ವರ್ಗಾಯಿಸಲಾಗುವುದು. ಸೇವಾ ಗುಣಮಟ್ಟ ಮೌಲ್ಯಮಾಪನಕ್ಕಾಗಿ ಈ ಕರೆಯನ್ನು ರೆಕಾರ್ಡ್ ಮಾಡಲಾಗುವುದು. नमस्कार, एयरटेल में आपका स्वागत है। मैं आपकी क्या सहायता कर सकती हूँ? मैडम मेरे सिम में रिचार्ज कब खत्म होने वाला मैम? एक्सपायर डेट कब है मैम? सर आप लाइन पे बने रहिए, मैं आपको डिटेल्स बता देती हूँ। ओके मैम, बताने के लिए धन्यवाद। आपका फीडबैक हमें बेहतर बनाता है। थैंक यू मैम. थैंक यू सो मच। ಗಾಯ್ಸ್ ನೋಡಿದ್ರಲ್ವ, ನಾನು ಏರ್ಟೆಲ್ ಕಸ್ಟಮರ್ ಕೇರ್ಗೆ ಡೈರೆಕ್ಟ್ ಕಾಲ್ ಅನ್ನೋದು ಮಾಡಿದ್ದೀನಿ. ಓಕೆನಾ? ಸೊ ನೀವು ಕೂಡ ಏರ್ಟೆಲ್ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ನಿಮಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ನೋಡಿ, ನಾನು ಹೇಳ್ತಿರೋ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಓಕೆನಾ? ನಾನು ಯಾವ ಟೈಮಲ್ಲಿ ಯಾವ ನಂಬರ್ನ ಪ್ರೆಸ್ ಮಾಡಿದ್ದೀನಿ, ಟೈಮಿಂಗ್ಸ್ ಏನು, ಓಕೆನಾ, ಆ ಥರ ನೀವು ಕರೆಕ್ಟಾಗಿ ಮಾಡಿದ್ರೆ ಮಾತ್ರ ಏರ್ಟೆಲ್ ಕಸ್ಟಮರ್ ಕೇರ್ಗೆ ಕಾಲ್ ಅನ್ನೋದು ಕನೆಕ್ಟ್ ಆಗುತ್ತೆ. ಇಲ್ಲ ಅಂತಂದ್ರೆ ನೀವು ದಿನಾ ಪ್ರಯತ್ನ ಪಡ್ತಾ ಇರು, ಓಕೆನಾ, ಎಷ್ಟಾದ್ರೂ ಪ್ರಯತ್ನ ಪಡ್ತಾ ಇರು, ಆದ್ರೆ ನಿಮಗೆ ಕಾಲ್ ಅನ್ನೋದು ಕನೆಕ್ಟ್ ಆಗಲ್ಲ. ಓಕೆನಾ? ಮತ್ತೆ ಗೈಸ್ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದೇ ಒಂದು ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೂ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.